ಯೂಟ್ಯೂಬ್ ನಿಂದ ದೂರ ಸರಿಯುತ್ತಾ ಸರ್ಸೆ ಸಾಂಗ್. ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ ದ ಡೆವಿಲ್ ಚಿತ್ರತಂಡಕ್ಕೆ ಈಗ ಬಿಗ್ ಶಾಕ್ ಎದುರಾಗಿದೆ. ಧ್ರುವ ಸರ್ಜಾ ಸಿನಿಮಾದ ಈ ವಿವಾದಿತ ಹಾಡು ಈಗ ಅಕ್ಷರಶಃ ಸೋಷಿಯಲ್ ಮೀಡಿಯಾದಿಂದ ಬ್ಯಾನ್ ಆಗೋ ಕಾಲ ಬಂದಿದೆ. ಯಾಕಂದ್ರೆ ಸಂಜಯ್ ದತ್ ಮತ್ತು ನೋರಾ ಫತೇಹಿ ಅವರ ಆ ಒಂದು ಹಾಡಿನ ವಿರುದ್ಧ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈಗ ಕೆಂಡಾಮಂಡಲವಾಗಿದೆ. ಇಡೀ ಕಾಂಟ್ರವರ್ಸಿಗೆ ಮೇನ್ ರೀಸನ್ ಅಂದ್ರೆ ಆ ಹಾಡಿನ ಲಿರಿಕ್ಸ್. ಸರ್ಸೆ ನಿನ್ನ ಸೆರಗ ಸರ್ಸೆ. ಈ ಹಾಡಲ್ಲಿರುವ ಅತಿಯಾದ ಅಶ್ಲೀಲತೆ ಮತ್ತು ಡಬಲ್ ಮೀನಿಂಗ್ ಪದಗಳು ಸದ್ಯ ವ್ಯಾಪಕ ಟೀಕೆಗೆ ಒಗ್ಗರಣೆ ಹಾಕ್ತಾ ಇದೆ. ಸೊಸೈಟಿ ಮೇಲೆ, ಅದರಲ್ಲೂ ಸ್ಪೆಷಲಿ ಯೂತ್ಸ್ ಮೇಲೆ ಕೆಟ್ಟ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋ ದೂರುಗಳು ಕೇಳಿ ಬರ್ತಾ ಇದೆ. ಅಡ್ವೊಕೇಟ್ ವಿನೀತ್ ಜಿಂದಾಲ್ ಅವರು ಕೊಟ್ಟ ದೂರಿನ ಮೇಲೆ ಆಯೋಗ ಈಗ ಸೀರಿಯಸ್ ಆಕ್ಷನ್ ತಗೊಂಡಿದೆ. ಮ್ಯಾಟರ್ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಯೂಟ್ಯೂಬ್ ಸೇರಿದಂತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಈ ಹಾಡನ್ನ ಕೂಡಲೇ ರಿಮೂವ್ ಮಾಡುವಂತೆ ಆಯೋಗ ಚಿತ್ರತಂಡಕ್ಕೆ ಸ್ಟ್ರಿಕ್ಟ್ ಆಗಿ ನೋಟಿಸ್ ಕೊಟ್ಟಿದೆ. ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಇಂತಹ ಸಾಹಿತ್ಯಕ್ಕೆ ಕಂಪ್ಲೀಟ್ ಆಗಿ ಕಡಿವಾಣ ಹಾಕಲೇಬೇಕು ಅನ್ನೋದು ಆಯೋಗದ ಕ್ಲಿಯರ್ ಕಟ್ ಆರ್ಡರ್. ನೋಟಿಸ್ ಬರ್ತಿದ್ದಂತೆ ಈ ಕಾಂಟ್ರವರ್ಸಿಯ ಮೇನ್ ಟಾರ್ಗೆಟ್ ಆಗಿದ್ದ ಹಿಂದಿಯ ಸರ್ಕೆ ಚುನಾರ್ ತೇರಿ ಹಾಡು ಯೂಟ್ಯೂಬ್ ನಿಂದ ಮಾಯವಾಗಿದೆ. ಮುಂದಿನದ್ದು ಕನ್ನಡದ ಸಾಂಗ್ ಕಾದು ನೋಡಬೇಕಿದೆ. ಸಿನಿಮಾ ರಿಲೀಸ್ ಆಗೋ ಮುನ್ನವೇ ಇಂತಹ ಲೀಗಲ್ ಟ್ರಬಲ್ ಎದುರಾಗಿರೋದು ಡೈರೆಕ್ಟರ್ ಪ್ರೇಮ್ ಮತ್ತು ಟೀಮ್ಗೆ ದೊಡ್ಡ ಹೆಡ್ಏಕ್ ಆಗಿ ಪರಿಣಮಿಸಿದೆ. ಕ್ರಿಯೇಟಿವಿಟಿ ಹೆಸರಲ್ಲಿ ಇಂತಹ ಲಿರಿಕ್ಸ್ ಬಳಸೋದು ಸರಿನಾ? ನಿಮ್ಮ ಒಪಿನಿಯನ್ ಕಮೆಂಟ್ ನಲ್ಲಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಈಗಲೇ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ.